ಯಾಕೆ ಈ ಎಕ್ಸಾಮ್ಗಳನ್ನ ಸಮ್ಮರ್ ಅಲ್ಲಿ ಇಡ್ತಾರೆ? ಅನಿವಾರ್ಯ ಇದು. ಅಕಾಡೆಮಿಕ್ ಇಯರ್ ಜೂನ್ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಬರುತ್ತೆ. ಆದ್ರೆ ಇದು ನಾವು ಬಿಲ್ಡಪ್ ಮಾಡ್ಕೊಳ್ಳೋದ? ಹೊರಗಡೆ ಇದೆ, ಬೇಸಿಗೆ ಇದೆ, ಸಮ್ಮರ್ ಇದೆ, ಅದೇ ನಮ್ಮೊಳಗೆ ಇದೆಯಲ್ಲ ಬಿಸಿ. ಆ ಬಿಸಿ ಆಗುದು ಅಂದ್ರೆ ಶುರು ಆಗುತ್ತೆ ಅಂದ್ರೆ ಮೊದಲಿನಿಂದಾನೇ ಶುರು ಆಗುತ್ತೆ, ಪ್ರಾರಂಭದಲ್ಲಿ ಶುರು ಆಗುತ್ತೆ, ಜೂನ್ 9th ಸ್ಟ್ಯಾಂಡರ್ಡ್ ನಿಂದಾನೇ ಶುರು ಆಗುತ್ತೆ. ಓಹೋ, ಇದು 1 or 2 days ಅಲ್ಲ, ಇದು ನಿರಂತರವಾಗಿ ನಾವು ಮಾಡ್ಕೊಂಡ್ ಬರ್ತಕ್ಕಂಥದ್ದು. ಸ್ವಲ್ಪ ಬಿಲ್ಟಪ್ ಆಗಿ ಆಗಿ ಎಲ್ಲ ಸೊ ಬಕೆಟ್ ಆಫ್ ಫೀಲಿಂಗ್ಸ್ ಅಂತ ಹೇಳ್ತೀವಿ. ಕರೆಕ್ಟ್. ಹೌದಾ? ಏನ್ ಹೇಳ್ತೀರಾ ನೀವು? ಸೊ ಇದು ಬರೀ ಮಕ್ಳಿಗೆ ಭಯ ಅಲ್ಲ, ಇದು ಪೇರೆಂಟ್ಸ್ ಭಯ, ಟೀಚರ್ಸ್ ಭಯ. SSLC ಬೋರ್ಡ್ ಎಕ್ಸಾಮ್ ಬಂದ ಮೇಲೆ ಅನೌನ್ಸ್ಮೆಂಟ್ ಬರುತ್ತೆ. ಈಗ ಎಕ್ಸಾಮ್ 3rd March 4th Marchಗೆ ಬರುತ್ತೆ. ಆವಾಗ ಪೇರೆಂಟ್ಸ್ ಶುರು ಮಾಡ್ತಾರೆ, ಅವರು ಎಲ್ಲ ಬಿಹೇವಿಯರ್ಸೇ ಚೇಂಜ್ ಆಗುತ್ತೆ. ಪ್ಲೇ ಟೈಮ್ 30 minutes ಇದೆ, 0 ಟೈಮ್ ಮಾಡಿ. ಈಗ ಸ್ಟಡಿ ಟೈಮ್ 30 minutes ಇಂದ 3 hours ಮಾಡಿ ಅಂತ. ಎಲ್ಲ ಮನೆ ಒಳಗೇ ಇರಬೇಕು, ಸ್ಟಡಿ ಜಾಸ್ತಿ ಮಾಡಬೇಕು. ನಾವು ಅಷ್ಟು ಟೆನ್ಷನ್ ಪಡ್ತೀವಿ ಮಕ್ಕಳ ಮುಂದೆ. ಆ ಮಕ್ಕಳು ಕೂಡ ಅಷ್ಟು ಅಬ್ಸರ್ವ್ ಮಾಡಿ ಆ ಭಯನೂ ಲರ್ನ್ ಮಾಡ್ತಾರೆ. ಇದು ಮುಖ್ಯವಾಗಿ ನಮ್ಮದೇ ತಪ್ಪು ಅಲ್ವೇ? ಪೇರೆಂಟಲ್ ತಪ್ಪು. ಸೊ ನಾವು ಮಾಡ್ತಿರ್ತಕ್ಕಂಥ ತಪ್ಪು, ನಮ್ಮ ಭಯವನ್ನ, ಒತ್ತಡವನ್ನ ಮಕ್ಕಳ ಮೇಲೆ ಹಾಕ್ತಾ ಇದೀವಿ. ಇದು ಇಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಟಾರ್ಗೆಟ್ ತಪ್ಪು ಅಂತ ಅನ್ಸಲ್ವಾ? ಅಂದ್ರೆ ಮಕ್ಕಳು ಓದ್ಬೇಕು, ವಿದ್ಯಾವಂತರಾಗ್ಬೇಕು, ಅದು ನಮ್ಮ ನಿರೀಕ್ಷೆ ನಿಜ. ಆದ್ರೆ ನಾವು ಹೆಚ್ಚಾಗಿ ನೀನು ಫಸ್ಟ್ ರ್ಯಾಂಕೇ ಬರಬೇಕು, ನೀನು 100 ತೆಗಿಬೇಕು. ಹೌದು ಸರ್, ನಂಗೆ ಅರ್ಥ ಆಗುತ್ತೆ. ಇದು ಮಕ್ಕಳಲ್ಲೇ ಈ ತರ ಪೇರೆಂಟಲ್ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ ಮಕ್ಕಳಿಗೆ. ನಾವು ತಂದೆ ತಾಯಿ ತರ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ. ಸೊ ನಂಗೆ ಅನ್ಸುತ್ತೆ ಇವರು ಸ್ವಾತಿ ಅವ್ರು ಹೇಳ್ದಂಗೆ ಪೇರೆಂಟಲ್ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಪೇರೆಂಟಲ್ ಸಪೋರ್ಟ್ ಮಾರ್ಕ್ಸ್ ಮುಖ್ಯ ಅಲ್ಲ, ನೀನ್ ಚೆನ್ನಾಗಿ ಮಾಡು, ನೀನ್ ಬೆಸ್ಟ್ ನೀನ್ ಮಾಡು ಅಂತ ಹೇಳಿ ಪ್ರತಿ ಹಂತದಲ್ಲೂ ಅವ್ರನ್ನ ಸಪೋರ್ಟ್ ಮಾಡಬೇಕು. ಲೈಕ್ ರೆಕ್ರಿಯೇಷನ್, ದಿನ ಸಾಯಂಕಾಲ ಅರ್ಧ ಗಂಟೆ ಹೋಗ್ಬಾ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಬಾ, ಖುಷಿ ಸಿಗುತ್ತೆ. ಆಮೇಲೆ ಸ್ವಲ್ಪ ಕೂತ್ಕೊಂಡು ಅವ್ರ ಜೊತೆ ಮಾತಾಡಬೇಕು. ನಾನು ನಿಮ್ಗಿದ್ದೀನಿ, ನಿಂಗೆ ಆಗುತ್ತೆ, ನೀನು ಬೆಸ್ಟ್ ನೀನು ಮಾಡೋಕ್ಕೆ ಸಾಧ್ಯ ಇದೆ. ಸೊ ನಂಗೆ ಅನ್ಸುತ್ತೆ ಇಲ್ಲಿ ಪೇರೆಂಟಲ್ ಸಪೋರ್ಟ್ ತುಂಬ ಮುಖ್ಯ. ಕಮ್ಯುನಿಕೇಷನ್ ಲೆವೆಲ್ಸ್, ಕಮ್ಯುನಿಕೇಷನ್ ಹ್ಯಾಸ್ ಟು ಬಿ ವೆರಿ ಗುಡ್, ವೆರಿ ಎಫೆಕ್ಟಿವ್ ವಿತ್ ದ ಚಿಲ್ಡ್ರನ್ಸ್. ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ನಿಮ್ಮ ಬೆಸ್ಟ್, ನಿನ್ನೊಳಗೆ ಏನು ಶಕ್ತಿ ಇದೆಯೋ ಅದನ್ನ ನೀನು ಹೊರತರುವ ಪ್ರಯತ್ನ ಮಾಡು, ಅಲ್ವಾ ಮೇಡಮ್? ನಮ್ ಸ್ಟ್ರೆಂತ್ ಏನಿದೆ ಅದೇ ಮೊದಲೇ ಮಕ್ಕಳಿಗೆ ಗೊತ್ತಾಗ್ಬೇಕು. ನಾವು ಯಾವಾಗ್ಲೂ ಅವ್ರಿಗೆ ಹೇಳ್ತೇವೆ ಇದು ಆಗಲ್ಲ, ನಿನ್ಗೆ ಇದ್ರಲ್ಲಿ ವೀಕ್ ಇದೆ, ಯಾವ್ದ್ರಲ್ಲಿ ಅವನು ಶಕ್ತಿ ಯಾವ್ದ್ರಲ್ಲಿ ಇದೆ ಅದನ್ನು ನಮ್ಗೆ ನೋಡ್ಬೇಕು. ಅವ್ರು ಎಲ್ಲರೂ, ಎವ್ರಿ ಚಿಲ್ಡ್ರನ್ ಇಸ್ ಯುನೀಕ್, ಎವ್ರಿ ಚೈಲ್ಡ್ ವಿಲ್ ಹ್ಯಾವ್ ಸಮಥಿಂಗ್ ಆರ್ ದಿ ಅದರ್, ಅದೆಲ್ಲ ನೋಡ್ಕೊಂಡು ಬಿಲ್ಟಪ್ ಮಾಡ್ಬೇಕು. ಆ ಸ್ಯಾಪ್ಲಿಂಗ್ಗೆ ಹಂಗೆ ಗಿಡಗೆ ನಾವು ಹಿಂಗೆ ಚೆನ್ನಾಗೋದು ಎಲ್ಲ ಮಣ್ಣೆಲ್ಲ ತಪ್ಪು ಮಾಡ್ತಿದೀವ. ನಿನಗೆ ಶಕ್ತಿ ಇಲ್ಲ, ವೀಕ್ ಇದೆಯಾ, ನೀನ್ ಹಿಂಗ್ ಮಾಡ್ತಿದ್ಯಾ, ನನ್ ನೋಡು, ನಾನ್ ಅಷ್ಟು ಮಾರ್ಕ್ಸ್ ತಗೊಂಡಿದ್ದೆ, ಅವ್ರನ್ನ ನೋಡು. ಕಂಪ್ಯಾರಿಸನ್ ತಪ್ಪಾಗ್ತಿದ್ಯಾ? ಕಂಪೇರ್ ಮಾಡೋದು ಖಂಡಿತ ತಪ್ಪು. ಇನ್ನೊಂದು ನೇಚರ್ ಇದೆ ನಮ್ದು, ಪರ್ಫೆಕ್ಷನಿಸಮ್. ನಾವೆಲ್ಲ ಪರ್ಫೆಕ್ಟ್ ಆಗಿ ಮಾಡಬೇಕು. ಸರಿ, ನಾನು ಪರ್ಫೆಕ್ಟ್ ಮಾಡಬೇಕು ಕೆಲಸ, ಬಟ್ ದೇರ್ ಇಸ್ 10 trials 20 trials. ನಾವು ಪರ್ಫೆಕ್ಟ್ ಮಾಡೋದು ಕೆಲಸ ನಮಗೆ ಆಲ್ರೆಡಿ ಎಷ್ಟು ಅಭ್ಯಾಸ ಆಗಿದೆ, ಆಮೇಲೆ ನಾವು ಪರ್ಫೆಕ್ಟ್ ಆಗ್ತೀವಿ. ಆ ಮಗು 10 years 12 years 15 years ಅವ್ರಿಗೆ ಅಷ್ಟು ಅನುಭವ ಇಲ್ಲ ಲೈಫಲ್ಲಿ. ಸೊ ನಾವು ಅವ್ರಿಗೆ ಚಾನ್ಸ್ ಕೊಡಲ್ಲ, ಬಟ್ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರು ಅನ್ಕೊಳ್ತಾರೆ ಪೇರೆಂಟ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ, ಡ್ರೈವಿಂಗ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ, ಡ್ರೆಸ್ಅಪ್ ಪರ್ಫೆಕ್ಟಾಗಿ ಮಾಡ್ತಾರೆ, ಮಾತಾಡುವಾಗ ಕಮ್ಯುನಿಕೇಷನ್ ಎಲ್ಲ ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ ಅಂತ. ಬಟ್ ಆ ಮಗುಗೆ ಎಕ್ಸ್ಪೋಜರ್ ಇಲ್ಲ, ಅವರು ಪ್ರಾಕ್ಟೀಸೇ ಮಾಡಿಲ್ಲ, ಹೇಗೆ ಪರ್ಫೆಕ್ಟ್ ಮಾಡ್ತಾರೆ? ಸೂಪರ್. ನಾವು ಅವ್ರಿಗೆ ಅವಕಾಶವೇ ಕೊಟ್ಟಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡ್ತೀವಿ. ಅವ್ರಿಗೆ ಅವಕಾಶ ಕೊಡ್ಬೇಕಲ್ವಾ? ಸಪೋಸ್ ಈಗ ಯಾವ್ದಾದ್ರು ವ್ಯಕ್ತಿ ಸರಿಯಾಗಿ ಮಾತಾಡ್ತಿಲ್ಲ ಅಂದ್ರೆ ಸರಿಯಾಗಿ ಮಾತಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಹೌದು ಅಲ್ವಾ? ಕಮ್ಯುನಿಕೇಶನ್ ಸ್ಟ್ರಾಟಜೀಸ್ ಏನು, ಹೋಗಿ ಮಿರರ್ ಮುಂದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡು, ನ್ಯೂಸ್ ಪೇಪರ್ ರೀಡ್ ಮಾಡು, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮಾಡು, ಆಮೇಲೆ ಆಚೆ ಹೋಗಿ ಜನ ಜೊತೆ ಮಾತಾಡಬೇಕು. ಸುಮ್ಮನೆ ನಾನು ಯಾರ ಜೊತೆ ಮಾತಾಡಲ್ಲ, ಸುಮ್ಮನೆ ಅಭ್ಯಾಸ ಮಾಡಬೇಕು, ಸ್ಟಡಿ ಮಾಡಬೇಕು ಮನೇಲಿ. ಸಡನ್ ಆಗಿ ಇಂಟರ್ವ್ಯೂಗೆ ಹೋಗ್ತೀವಿ, ಎಷ್ಟು ಜನ ಇಂಟರ್ವ್ಯೂದಲ್ಲಿ ನರ್ವಸ್ ಆಗ್ತಾರೆ, ಅವ್ರಿಗೆ ಎನ್ಸೈಟಿ ಎಲ್ಲ ಅನುಭವಿಸುತ್ತಾರೆ. ಇದೆಲ್ಲ ಯಾಕೆ? ಪ್ರಾಕ್ಟೀಸ್ ಆಗಿಲ್ಲ, ಮಾತಾಡೋದು ಪ್ರಾಕ್ಟೀಸ್ ಇಲ್ಲ, ಕಮ್ಯುನಿಕೇಶನ್ ಪ್ರಾಕ್ಟೀಸ್ ಇಲ್ಲ, ಓದೋದು ಪ್ರಾಕ್ಟೀಸ್ ಬರೀ. ಇದು ತುಂಬಾ ತಪ್ಪಲ್ವ ಮೇಡಮ್? ಪುಸ್ತಕದ ಬದನೆಕಾಯಿಯಾಗಿ ಮಾಡೋದು ಮಕ್ಕಳನ್ನ, ಬುಕ್ ಬಾರ್ಮ್ ಅಂತ ಹೇಳ್ತೀವಿ. ಪುಸ್ತಕದ ಹುಳು, ಪುಸ್ತಕ ಓದು 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 ಓದು, ಪ್ರಪಂಚದ ಜ್ಞಾನವೇ ಇರೋದಿಲ್ಲ. ಆಚೆ ಕಡೆ ಬಂದು ಅವರು ಚಳಿ ಅಂದ್ರೇನು ಗೊತ್ತಿಲ್ಲ, ಮಳೆ ಅಂದ್ರೇನು ಗೊತ್ತಿಲ್ಲ, ಬಿಸಿಲು ಅಂದ್ರೇನು ಗೊತ್ತಿಲ್ಲ, ಅದ್ರ ಎಕ್ಸ್ಪೀರಿಯನ್ಸ್ ಇಲ್ಲ, ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ಆಟ ಆಡ್ಬೇಕು ಗೊತ್ತಿಲ್ಲ, ಪುಸ್ತಕ ಪುಸ್ತಕ ಪುಸ್ತಕ. ತಪ್ಪಲ್ವಾ ಇದು? ಹೌದು ಸರ್, ಖಂಡಿತ ತಪ್ಪು. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ, ಪೇರೆಂಟ್ಸ್ ತುಂಬಾ ಜನ ಸ್ಟೂಡೆಂಟ್ಸ್ ನಂಗೆ ಹೇಳ್ತಾರೆ, ಪೇರೆಂಟ್ಸ್ ಕಂಪೇರ್ ಮಾಡ್ತಾರೆ. ಪಕ್ಕದ ಮನೆ ಹುಡುಗ ನೋಡು, ನೀನು ಒಂದೇ ಟೀಚರ್ ಇದ್ದಾರೆ,
ನಿನ್ಗೆ 60 ಬರುತ್ತೆ, ಹುಡುಗನ್ಗೆ 80 ಬರುತ್ತೆ. ಸೊ ಈ ತರ ಕಂಪ್ಯಾರಿಸನ್ ಮಾಡಿದಾಗ ಸ್ಟೂಡೆಂಟ್ಸ್ಗೆ ಆತ್ಮವಿಶ್ವಾಸ ಕುಗ್ಗುತ್ತೆ. ಅದ್ರ ಬದಲು ಪೇರೆಂಟ್ಸು ನಿನ್ಗೆ ಆಗತ್ತೆ, ನೀನು ಬೆಸ್ಟು, ನಿನಗೆ ಅವ್ರ ಪಾಸಿಟಿವ್ಸ್ ಐಡೆಂಟಿಫೈ ಮಾಡಿ, ಓ ಗುಡ್ ನೀನು ಮ್ಯಾಥ್ಸಲ್ಲಿ ಚೆನ್ನಾಗಿ ಮಾಡ್ತಾ ಇದೆಯಾ, ಆಯಿತು ಸೈನ್ಸಲ್ಲಿ ನೀನು ಸ್ವಲ್ಪ ಎಫರ್ಟ್ ಹಾಕು ಅಂತ. ಸೊ ನಂಗನ್ಸುತ್ತೆ ಇಲ್ಲಿ ಮುಖ್ಯವಾಗಿ ಮಕ್ಕಳ ಆತ್ಮವಿಶ್ವಾಸ ತುಂಬ ಮುಖ್ಯ. ಅದು ಅವ್ರ ಬಿಹೇವಿಯರ್ನ ಗೈಡ್ ಮಾಡುತ್ತೆ, ಡೈರೆಕ್ಟ್ ಮಾಡುತ್ತೆ. ಆತ್ಮವಿಶ್ವಾಸ ಇದ್ದಾಗ ಮಕ್ಕಳು ಅವ್ರ ಬೆಸ್ಟ್ ಅವ್ರು ಕೊಡ್ಬೋದು ಎಕ್ಸಾಮ್ಸಲ್ಲೇ. ಸೊ ಇದು ನಂಗೆ ತುಂಬ ಅನಿಸ್ತು ಸರ್ ಈ ವಿಷಯ. ಯಾರಿಗೆ ಟ್ರೈನಿಂಗ್ ಕೊಡಬೇಕು ಮೊದಲು, ಯಾರಿಗೆ ಟೀಚಿಂಗ್ ಆಗಬೇಕು, ಯಾರು ಕೌನ್ಸಿಲಿಂಗ್, ಪೇರೆಂಟ್ಸಿಗೆ ಫಸ್ಟ್ ಆಗಬೇಕಲ್ವೇ? ಪೇರೆಂಟ್ಸ್ ಹ್ಯಾವ್ ಟು ಪ್ರಿಪೇರ್ ಫಸ್ಟ್ ದೆಮ್ಸೆಲ್ಸ್ ಅಲ್ವಾ? ಅವರು ಮೊದಲು ಪ್ರಿಪೇರ್ ಆಗಬೇಕು. ಅವ್ರಿಗೆ ಫಿಯರ್ ಬರುತ್ತಲ್ಲ, ಯಾಕೆ 9ನೇ ಸ್ಟ್ಯಾಂಡರ್ಡ್ ಬಂದ್ ಕೂಡಲೇ ಮಕ್ಕಳು ನನ್ನ ಮಗ ನೆಕ್ಸ್ಟ್ ಇಯರ್ 10th ಅಂತ ಈಗ್ಲಿಂದಲೇ ಶುರು ಮಾಡ್ಕೊಳ್ತಾರೆ. ಆ ಪ್ರೆಷರ್ ಹಾಕಕ್ಕೆ, ಒತ್ತಡ ಹಾಕೋದಿಕ್ಕೆ ಇವೆಲ್ಲ ಶುರು ಮಾಡ್ತಾರಲ್ಲ, ಇದು ಸರಿಯೋ ತಪ್ಪೇ ಹೇಳ್ಬೇಕಲ್ಲ ಸರ್. ಏನು ಅಂದ್ರೆ ಇಫ್ ಇಟ್ ಈಸ್ ನಾಟ್ ಹೆಲ್ಪಿಂಗ್ ಅ ಚೈಲ್ಡ್, ಯಾಕೆ ಪಾಪ ಅವ್ರ ಮಕ್ಕಳಿಗೆ ಇದು ಮಾಡೋದು? ಮಕ್ಕಳು ಮಾಡ್ತಾರೆ, ಅವ್ರಿಗೆ ಜವಾಬ್ದಾರಿ ಗೊತ್ತಾಗ್ಬೇಕು, ಅಷ್ಟು ನಮ್ದು ಜವಾಬ್ದಾರಿ. ನಮ್ ಡಿಸಿಪ್ಲಿನ್ ಬರ್ಬೇಕು, ಅದು ನೋಡ್ಬೇಕು. ಅದು ಒಂದ್ ಬೇಕೇ ಬೇಕು. ಡಿಸಿಪ್ಲಿನ್ ಇಲ್ಲ ಅಂದ್ರೆ ಆಗಲ್ಲ ಮಕ್ಕಳಿಗೆ. ಆದ್ರೆ ದೇರ್ ಇಸ್ ಅ ವೇ ಹೌ ನಾವು ಮಾಡ್ಬೇಕು, ಹ್ಯಾಂಗ್ ತರ ನಾವು ಮಾತಾಡ್ಬೇಕು ಅವ್ರ ಕಡೆ. ಅದೇ ಸ್ವಲ್ಪ ಬೇರೆ ನಮ್ದು ಇರುತ್ತೆ, ಕೌನ್ಸಿಲಿಂಗ್ ಇರ್ತಾರೆ, ಅದು ತಗೊಳ್ಬಹುದು. ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅದ್ರಲ್ಲಿ. ಕೌನ್ಸಿಲಿಂಗ್ ಬರ್ಬೇಕು ಅಂದ್ರೆ ಭಯ ಪಡ್ತಾರೆ ಮಕ್ಕಳು ಅಥವಾ ಪೇರೆಂಟ್ಸ್. ನಾನೇ ಕೌನ್ಸಿಲಿಂಗ್ ಹೋಗ್ಬೇಕು, ಈ ಕೌನ್ಸಿಲಿಂಗ್ ಅಂದ್ರೆ ನನ್ಗೇನೋ ಮಾನಸಿಕವಾಗಿ ನನಗೆ ತೊಂದರೆ ಇದೆ, ಅವಾಗ ಮಾತ್ರ ನಾನು ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಕೆಟ್ಟ ಅಭಿಪ್ರಾಯ ನಮ್ಮಲ್ಲಿದೆ. ಕೌನ್ಸಿಲಿಂಗ್ ಅಂದ್ರೆ ಏನು? ಕೌನ್ಸಿಲಿಂಗ್ ಅಂದ್ರೆ ಏನು, ನಮ್ಗೆ ಏನೋ ತೊಂದರೆ ಇದ್ರೆ ನಾವು ಯಾರಿಗೆ ಮೊದ್ಲೇ ಏನ್ ಜನ ಆಗ್ತಾ ಇತ್ತು, ಸ್ವಲ್ಪ ಎಲ್ಲ ಹಳ್ಳಿ ಕಡೆ ಎಲ್ಲ ನಮ್ ಕಡೆ ಎಲ್ಲರೂ ದೊಡ್ಡವರು ಇದ್ರು, ಎಕ್ಸ್ಪೀರಿಯನ್ಸ್ ಜನ ಇದ್ರು. ಇವಾಗ ಏನಾಗಿದೆ, ಎಲ್ಲರೂ ನಮ್ ಫ್ಯಾಮಿಲಿನಲ್ಲಿ ಚಂದ ಎಲ್ಲರೂ ನಮ್ ಕೆಲಸದಲ್ಲಿ ಎಲ್ಲ ಬಿಸಿ ಇದ್ದವ್ರೆ. ಮತ್ತೆ ಕೌನ್ಸಿಲಿಂಗ್ ನಲ್ಲಿ ಏನಾಗುತ್ತೆ, ನಮ್ದೆಲ್ಲ ಸ್ಟಡಿ ಎಲ್ಲ ಬೇರೆ ನಮ್ಗೆ ಇರುತ್ತೆ ಎಲ್ಲ. ಅದ್ರಲ್ಲಿ ಪರ್ಟಿಕ್ಯುಲರ್ ಯಾವ್ದೇ ಸ್ಪೆಷಲೈಸೇಷನ್ ಇರುತ್ತೆ, ಅದ್ರಲ್ಲಿ ನಾವು ಎಲ್ಲ ಹೇಳ್ಕೊಡ್ಬೋದು. ಮತ್ತೆ ಕೌನ್ಸಿಲಿಂಗ್ ಅಂದ್ರೆ ಮಾತಾಡ್ಬೋದು, ಈಸಿಲಿ ಆಗುತ್ತೆ. ಏನು ಲೈಫ್ ನಲ್ಲಿ ತೊಂದರೆ ಬಂದ್ರೆ ಏನಾಗುತ್ತೆ, ಯಾರ ಕಡೆ ಮಾತಾಡ್ಬಿಟ್ರೆ ಅದು ಒಂದ್ ಬೇರೆ ಪರ್ಸ್ಪೆಕ್ಟಿವ್ ಸಿಗ್ತದೆ. ಕರೆಕ್ಟ್. ಅಂದ್ರೆ ನಾವು ಮಾತಾಡದೆ ಇರತಕ್ಕಂಥದ್ದು ನಮ್ಮ ದೊಡ್ಡ ಸಮಸ್ಯೆ. ಮನಸ್ಸು ಬಿಚ್ಚಿ ಮಾತಾಡಲ್ಲ. ಅಡಿಷನಲಿ ನಾವೇನು ಹೇಳ್ತೀವಿ, ನಾವು ಯಾರು ಪೇಷಂಟ್ಸ್ ಸೆಷನ್ ಒಳಗೆ ಬಂದಮೇಲೆ ನಾನು ಹೇಳ್ತೀನಿ, ನೀವು ನಿಮ್ಮ ಎಕ್ಸ್ಪರ್ಟ್, ಯು ನೋ ಯೋರ್ ಬಿಹೇವಿಯರ್ ಪ್ಯಾಟರ್ನ್ಸ್, ನೀವು ಹೇಗೆ ನಡೀತೀರಾ, ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ ಅದು ನೀವೇ ಎಕ್ಸ್ಪರ್ಟು. ನಾನು ಬರ್ತೀನಿ ಮೈಂಡ್ ಥಿಯರಿ ಅಂತ ಎಕ್ಸ್ಪರ್ಟ್. ಸೊ ಈ ಬಿಹೇವಿಯರ್ಸ್ ಮಾಡಿದ್ರೆ ಕನ್ಕ್ಲೂಷನ್ಸ್ ಏನಾಗುತ್ತೆ, ನಿಮ್ಮ ಡಿಸಿಪ್ಲಿನ್ ಹೇಗೆ ಬರುತ್ತೆ. ಸೊ ನಾವು ಒಟ್ಟಿಗೆ ಕೆಲಸ ಮಾಡಿ ನಿಮ್ಮ ಬಿಹೇವಿಯರ್ಸನ್ನು ಬೆಟರ್ ಮಾಡಬೇಕು. ನಿಮ್ಮ ಧ್ಯೇಯ ಏನ, ಗುರಿ ಏನ, ಆಮೇಲೆ ನಾವು ಸ್ಟ್ರಾಟಜೀಸ್ ಡಿಸ್ಕಸ್ ಮಾಡಿ ಒಟ್ಟಿಗೆ ಈ ಕೆಲಸ ಮಾಡೋಣ ಅಂತ ನಾವು ಮೋಟಿವೇಶನ್ ಕೊಡ್ತೀವಿ ಅವರಿಗೆ ಕೂಡ. ಕೌನ್ಸಿಲಿಂಗ್ ಇಸ್ ನಥಿಂಗ್ ಬಟ್ ಗೈಡ್ಲೈನ್ಸ್. ಎಸ್ ಸರ್, ನನ್ನ ಪ್ರಕಾರ ಕೌನ್ಸಿಲಿಂಗ್ ಅನ್ನೋದು ಇದು ಒಂದು ಮಕ್ಕಳಿಗೆ ಒಂದು ಸೆಲ್ಫ್ ಎಂಪವರ್ಮೆಂಟ್ ಅಂತ. ಇದೇನಾಗುತ್ತೆ ಅಂದ್ರೆ ಕೌನ್ಸಿಲಿಂಗ್ ಮಾಡುವಾಗ ನಾವು ಮಕ್ಕಳನ್ನ ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ನಿನ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಪೇರೆಂಟ್ಸ್ ಇದ್ರೆ ಅವ್ರಿಗೂ ಕ್ರಿಯೇಟ್ ಮಾಡ್ತೀವಿ. ಸೊ ಮಕ್ಕಳು ಇದರಿಂದ ಅವ್ರ ಆತ್ಮವಿಶ್ವಾಸ ಡೆವಲಪ್ ಆಗಿ ಬಿಲ್ಡಪ್ ಆಗಿಬಿಟ್ಟು ಹೀಲ್ ಬಿಕಮ್ ಅ ಬೆಟರ್ ಪರ್ಸನ್. ಆಮೇಲೆ ಅವ್ರಿಗೆ ಏನೇನೋ ಚಿಕ್ಕ ಪುಟ್ಟ ವಿಷಯ ಎಕ್ಸಾಮ್ಸಲ್ಲೇ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ಸಿಂದ ಬರ್ತಾರೆ. ಒಂದು ಸ್ಟೂಡೆಂಟ್ ನಂಗೆ ನೆನಪು ಹೇಳ್ತಾ ಇದ್ರು, ನಾನು ಎಕ್ಸಾಮ್ ಟೈಮಲ್ಲೇ ಮೈಂಡ್ ಬ್ಲ್ಯಾಂಕ್ ಆಯಿತು ಮೇಡಮ್, ನಾನು ಎಲ್ಲ ಓದಿದ್ದೆ ಎಲ್ಲ ಮರ್ತೋದೆ ಅಂತ. ಸೊ ಅವಾಗ ಕೂತ್ಕೊಂಡು ಗೈಡ್ ಮಾಡಿದೆ, ಹೇಗೆ, ಯಾಕೆ ಆಯಿತು, ಏನು ಕಾರಣಕ್ಕೆ. ಅವ್ನು ಹೇಳ್ದ, ನಂಗೆ ತುಂಬ ಭಯ ಆಯಿತು, ಮ್ಯಾಥ್ಸ್ ಅಂದರೆ ನಂಗೆ ತುಂಬ ಭಯ, ಮ್ಯಾಥ್ಸಿಂದ ನನಗೆ ಆತಂಕ ಆಯಿತು, ಎಲ್ಲ ಮರ್ತೋದೆ. ಸೊ ನಾವು ಅವಾಗ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಇದೆ. ಸೊ ಆಲೋಚನೆಗಳು, ಚೇಂಜ್ ದ ಥಾಟ್ಸ್. ಆವಾಗ ನಾನು ಹೇಳಿದೆ, ನೀನು ಹೇಳ್ಕೊ, ನಿನಗೆ ಐ ಹ್ಯಾವ್ ಸ್ಟಡೀಡ್, ನಾನು ಚೆನ್ನಾಗಿ ಓದಿದ್ದೀನಿ, ಚೆನ್ನಾಗಿ ಮಾಡಬಲ್ಲೆ ಅಂತ. ಆ ಒಂದು ಅದ್ರ ತುಂಬ ವ್ಯತ್ಯಾಸ ಮಾಡ್ತು ಆ ಸ್ಟೂಡೆಂಟ್ಗೆ. ಆ ಸ್ಟೂಡೆಂಟ್ ಆ ಥಾಟ್ಸ್ನ ಚೇಂಜ್ ಮಾಡಿ ರೀಫ್ರೇಮ್ ಇಂಟು ಪಾಸಿಟಿವ್. ಹೌದು, ನಾನು ಚೆನ್ನಾಗಿ ಓದಿದ್ದೀನಿ, ಚೆನ್ನಾಗಿ ಮಾಡಬಲ್ಲೆ ಅಂತ ಮನಸ್ಸಿಗೆ ಹೇಳ್ಕೊಂಡಾಗ ಪಾಸಿಟಿವ್ ಅಫರ್ಮೇಷನ್ಸ್, ಆ ಸ್ಟೂಡೆಂಟು ನೆಕ್ಸ್ಟ್ ಮ್ಯಾಥ್ಸ್ ಎಕ್ಸಾಮಲ್ಲೇ ತುಂಬ ಚೆನ್ನಾಗಿ ಮಾಡಿದ್ರು. ನಂಗೆ ಅವ್ರಿಗೆ ಆಶ್ಚರ್ಯ ಆಯಿತು. ನಂಗೆ ಬಂದು ಹೇಳಿದ್ರು, ನನಗೆ ಬ್ಲ್ಯಾಂಕ್ ಮೈಂಡ್ ಅನ್ನೋ ಕಾನ್ಸೆಪ್ಟ್ ಇವಾಗ ಅರ್ಥ ಆಗಿದೆ ಮೇಡಮ್, ನಂಗೆ ತುಂಬ ಆತಂಕ, ಭಯದಿಂದ ಇದಾಯಿತು ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್. CBT ಅಂತ ನಾವು ಹೇಳಿಸ್ಕೊಡ್ತೀವಿ, ಅವ್ರಿಗೆ ಗೈಡ್ ಮಾಡ್ತೀವಿ. ಆ ಥಾಟ್ ಚೇಂಜಿಂದ ಇಷ್ಟೆಲ್ಲ ಥಾಟ್ ಚೇಂಜ್ ಆದಾಗ ಅವ್ರಿಗೆ ಎಮೋಷನ್ ಚೇಂಜ್ ಆಯಿತು, ಅವ್ರು ತುಂಬ ಪಾಸಿಟಿವ್ ಆದರು ಆ ಸ್ಟೂಡೆಂಟು.
ಸೊ ಐ ವಾಸ್ ಏಬಲ್ ಟು ಹ್ಯಾಂಡಲ್ ಇಟ್ ಬೆಟರ್. ಆಮೇಲೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅವ್ರ ಮಾರ್ಕ್ಸು 90% ಬಂತು. ಫಸ್ಟ್ ಟೈಮ್ 60 ಬಂದಿತ್ತು. ಆ ಥಾಟ್ ಬ್ಲಾಕ್ ಆದಾಗ, ಆ ಬ್ಲ್ಯಾಂಕ್ ಮೈಂಡ್ ಆದಾಗ. ಆಮೇಲೆ ಪ್ರತಿ ಎಕ್ಸಾಮಲ್ಲೂ ಆ ಸ್ಟೂಡೆಂಟ್ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. 90-95ವರೆಗೂ ಹೋದರು. ಆಮೇಲೆ ಪ್ರತಿ ಎಕ್ಸಾಮಲ್ಲೂ ಅವ್ರು ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇದು ತುಂಬ ಅನಿಸುತ್ತೆ, ಇಲ್ಲಿ ಮನುಷ್ಯನ ವ್ಯಕ್ತಿಯ ಆಲೋಚನೆಗಳು, ಭಾವನೆಗಳು ವ್ಯಕ್ತಿಯ ವರ್ತನೆ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ.